ಎಲ್ರಿಗೂ ನಮಸ್ಕಾರ. ನಾವು ಇಲ್ಲಿವರೆಗೂ ವೇಟ್ ಮಾಡ್ತಿದ್ವಿ ಯಾವಾಗ ಎಒ ಮತ್ತೆ ಎಒ ಕೃಷಿ ಅಧಿಕಾರಿ ಹಾಗೆ ಸಹಾಯಕ ಕೃಷಿ ಅಧಿಕಾರಿ ನೋಟಿಫಿಕೇಶನ್ ಆಗುತ್ತಪ್ಪ ಅಂತ. ಕೊನೆಗೂ ಹಾಗೆ ಹೋಗಿದೆ. ನಿನ್ನೆ 18/4/2026 ಕೃಷಿ ಅಧಿಕಾರಿ ಹಾಗೆ ಸಹಾಯಕ ಕೃಷಿ ಅಧಿಕಾರಿ ಅಧಿಸೂಚನೆ ಆಗಿದೆ. ಸುಮಾರು 890 ಪೋಸ್ಟ್ಗಳು ನೋಟಿಫಿಕೇಶನ್ ಆಗಿದೆ, ಎರಡೂ ಸೇರಿ, ಕಲ್ಯಾಣ ಕರ್ನಾಟಕ ಹಾಗೆ RPC ಸೇರಿ. ಟೋಟಲ್ ಆಗಿ ಎಷ್ಟು ಪೋಸ್ಟ್ ನೋಟಿಫಿಕೇಶನ್ ಆಗಿರೋದು? 890 ಪೋಸ್ಟ್ಗಳಾಗಿರೋದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿರಬೇಕು, ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ, ಇಂಡಿವಿಜುವಲ್ ಆಗಿ KK ಎಷ್ಟಿದೆ ಮತ್ತು RPC ಎಷ್ಟಿದೆ, ಮತ್ತೆ ಅದರಲ್ಲಿ ನಿಮಗೆ ಗೊತ್ತಿದೆ 85 ಮತ್ತು 15 ರೇಷಿಯೋ ಗೊತ್ತಿದೆ, ಅದರಲ್ಲೂ ಕೂಡ ನಾನು ಡಿವೈಡ್ ಮಾಡಿ ಹೇಳ್ತಿದ್ದೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಏಜ್ ಎಷ್ಟಿರ್ಬೇಕು, ಇವಾಗ 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರಾ ಅಥವಾ ಇಲ್ವಾ, ಅದ್ರ ಜೊತೆಗೆ ನಿಮ್ಮದು ಎಕ್ಸಾಮ್ ಪ್ಯಾಟರ್ನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಅರೌಂಡ್ 150 days ಸಿಗ್ಬೋದು, 50 ದಿನ ಸಿಗ್ಬೋದು. ಸೊ ಪ್ರಿಪ್ರೇಷನ್ ಶುರು ಮಾಡಿ. ಆ್ಯಂಡ್ ಮೋರ್ ಓವರ್ ಏನಂದರೆ ನಮ್ಮ NCG ಸಂಸ್ಥೆ ವತಿಯಿಂದ ನಾಳೆಯಿಂದನೇ ಕ್ಲಾಸಸ್ಗಳು ಶುರುವಾಗ್ತಿದೆ. ಏಪ್ರಿಲ್ 20ನೇ ತಾರೀಕಿನಿಂದ ಎಒ ಕೃಷಿ ಅಧಿಕಾರಿ ಹಾಗೆ ಸಹಾಯಕ ಕೃಷಿ ಅಧಿಕಾರಿಗೆ ಕ್ಲಾಸಸ್ಗಳು ಶುರುವಾಗ್ತಿದೆ. ಆ್ಯಂಡ್ ಟೆಸ್ಟ್ ಸೀರೀಸ್ ಕೂಡ ಶುರುವಾಗ್ತಿದೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಸೊ ಇದ್ರ ಜೊತೆಗೆ ನಾನು ನಿಮಗೆ ನಿಮ್ಮ ಪೆನ್ಷನ್ ಏನಿರುತ್ತೆ, ಸ್ಯಾಲ್ರಿ ಏನಿರುತ್ತೆ, ಪ್ರೊಬೇಷನರಿ ಪೀರಿಯಡ್ ಇರ್ಬೋದು, ಈಚ್ ಆ್ಯಂಡ್ ಇಂಡಿವಿಜುವಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕೋದು, ನಿಮ್ಮ ಫೀಸ್ ಸ್ಟ್ರಕ್ಚರ್ ಏನಿದೆ ಆನ್ಲೈನ್ ಅಪ್ಲಿಕೇಶನ್ಗೆ, ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಇರ್ಬೋದು, ಸಿಲೆಬಸ್ ಇರ್ಬೋದು, ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕೆ ಕೂತಾಗ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಈಚ್ ಆ್ಯಂಡ್ ಇಂಡಿವಿಜುವಲ್ ಆಗಿ ನಾನು ನಿಮ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಶುರು ಮಾಡೋಣವಾ? ಸೊ ಇಲ್ಲಿ ನೋಟಿಫಿಕೇಶನ್ ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯ ಉಳಿಕೆ ಮೂಲ ವೃಂದದಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಇದು RPCದು, ಇದು ಕಲ್ಯಾಣ ಕರ್ನಾಟಕ ವೃಂದ ಮತ್ತೆ RPC ಎರಡೂ ಕೂಡ ಖಾಲಿ ಇರುವ ಗ್ರೂಪ್ ಬಿ ವೃಂದದ ಹುದ್ದೆ. ಇವಾಗ ಏನು ನೋಟಿಫಿಕೇಶನ್ ಮಾಡ್ತಿದ್ದಾರೆ ಗೊತ್ತಾ, ಅದು ಗ್ರೂಪ್ ಬಿ ಗ್ರೇಡ್ ಇರುವಂಥದ್ದು, ಓಕೆನಾ? ಸೊ ಅದಕ್ಕೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅನ್ನೋದನ್ನ ನೋಡೋಣ. ಸೊ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನ್ ಮಾಡ್ತಿದೆ, ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನಿಸಿದೆ. ಲಾಸ್ಟ್ ಟೈಮ್ ಏನಾಗಿತ್ತು, KPSC ಅದನ್ನ ಮಾಡಿತ್ತು, ಹೌದಲ್ವಾ? ನೋಟಿಫಿಕೇಶನ್ ಮಾಡಿತ್ತು. ರೀಸೆಂಟ್ ಆಗಿ ನಾವು ನಮ್ಮ NCG ಇನ್ಸ್ಟಿಟ್ಯೂಟ್ ಅಲ್ಲೂ ಕೂಡ ಪೋಸ್ಟರ್ಸ್ ನಾವು ಅಪ್ಲೋಡ್ ಮಾಡಿದ್ವಿ. ಅಂದ್ರೆ ಇದನ್ನ KPSC ಕಡೆಯಿಂದ KEಗೆ ಕೊಡ್ತಿದ್ದಾರೆ ಅಂತ. ಬಟ್ ತುಂಬಾ ಜನ ಹೇಳ್ತಿರು ಮ್ಯಾಮ್ ನೋಟಿಫಿಕೇಶನ್ ಹೇಳ್ತಾನೆ ಇದೆ ಬಟ್ ಆಗ್ತಿಲ್ಲ ಅಂತ. ಇವಾಗ ಆಗಿದೆ, ದಯವಿಟ್ಟು ಎಕ್ಸಾಮ್ಗೆ ನೀಟಾಗಿ ಪ್ರಿಪೇರ್ ಆಗಿ. ಆ್ಯಂಡ್ ಇನ್ನೊಂದು ಕನ್ಫ್ಯೂಷನ್ ಇರುತ್ತೆ, ಯಾರ್ಯಾರು ಅಂದ್ರೆ ಹಳಬ್ರು ಇರ್ತಾರಲ್ವಾ, ಅಂದ್ರೆ ಆಲ್ರೆಡಿ KPSCಗೆ ಅಪ್ಲಿಕೇಶನ್ ಹಾಕಿದಿರಲ್ವಾ ನೀವು, ಸೊ ಇದಕ್ಕೆ ಇನ್ನೊಮ್ಮೆ ಅಪ್ಲಿಕೇಶನ್ನ ಹಾಕ್ಬೇಕಾಗಿರುತ್ತೆ, ಓಕೆನಾ? ಕನ್ಫ್ಯೂಷನ್ ಆಗ್ಬೇಡಿ, ಇನ್ನೊಂದ್ಸತಿ ನೀವು ಅಪ್ಲಿಕೇಶನ್ನ ಹಾಕ್ಲೇಬೇಕು ಹೊಸದಾಗಿ ಇನ್ನೊಂದ್ಸತಿ, ಯಾಕಂದ್ರೆ ಇದು ಬೇರೆ ಅಥಾರಿಟಿ ಅಲ್ವಾ, ಅದಕ್ಕೆ ಇನ್ನೊಂದ್ಸತಿ ಅಪ್ಲಿಕೇಶನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಫಸ್ಟ್ ನಾನು ಡಿಸ್ಕಸ್ ಮಾಡ್ತಿರೋದು ನಿಮಗೆ ಇದು ಅಂತ ಅಂದ್ರೆ RPC ಪೋಸ್ಟ್ಗಳು ಎಷ್ಟಿದೆ ಅಂತ. ಅದರಲ್ಲಿ 85% ಅವರಿಗೆ ಎಷ್ಟಿದೆ ಮತ್ತೆ 15% ಅವರಿಗೆ ಎಷ್ಟಿದೆ ಅಂತ. ಯಾವ್ಯಾವುದು? ಕೃಷಿ ಅಧಿಕಾರಿ ಹಾಗೆ ಸಹಾಯಕ ಕೃಷಿ ಅಧಿಕಾರಿ, ಓಕೆನಾ? ಸೊ ಇಲ್ಲೇನೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬರೋದ್ರಿಂದ ನಾನು ಇನ್ನೊಂದ್ಸತಿ ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳಲ್ಲ. ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಕೃಷಿ ಅಧಿಕಾರಿ ಬಂತು ಅಂದ್ರೆ ನಿಮ್ಮ ವೇತನ ಶ್ರೇಣಿ ಎಲ್ಲಿಂದ ಶುರುವಾಗುತ್ತಪ್ಪ ಅಂತ ಅಂದ್ರೆ ಮಿನಿಮಮ್ 69,250 ಇಂದ ಶುರು ಆಗುತ್ತೆ, ಓಕೆನಾ? ಸೊ ಇವ್ರಿಗೂ ಕೂಡ ಅದೇ ಇರುತ್ತೆ. ಇದರಲ್ಲಿ ಸಹಾಯಕ ಕೃಷಿ ಅಧಿಕಾರಿ ಬಂತು ಅಂದ್ರೆ ನಿಮಗೆ ಒಂದು 4,000 ಡಿಫ್ರೆನ್ಸ್ ಇದೆ, ಅರೌಂಡ್ 65,950, ಓಕೆನಾ? ಸೊ ಮಿನಿಮಮ್ ಅಪ್ ಟು ನಿಮಗೆ 1,34,200 ಅಲ್ಲಿವರೆಗೂ ಹೋಗುತ್ತೆ. ಇದು 1,24,900 ವರೆಗೂ ಹೋಗುತ್ತೆ. ಸೊ ಇದು ಕ್ಲಾರಿಟಿ ಸಿಗ್ತಾ? ಇದರಲ್ಲಿ ನೀವು ಇನ್ನೊಂದೇನು ಅಬ್ಸರ್ವ್ ಮಾಡ್ಬೇಕಂತ ಅಂದ್ರೆ, ಇವಾಗ ಹೇಗೆ ಇದನ್ನ ಡಿವೈಡ್ ಮಾಡಿದ್ದಾರೆ ಅಂತ ಅಂದ್ರೆ, ಒಂದು 100 ಪೋಸ್ಟ್ ಇತ್ತು ಅಂದ್ರೆ ಅದರಲ್ಲಿ 85 ಪೋಸ್ಟ್ಗಳನ್ನ ಯಾರ್ಯಾರು BSc ಕೃಷಿ, BSc ಅಗ್ರಿಕಲ್ಚರ್ ಯಾರು ಮಾಡಿದ್ದಾರೆ ಮತ್ತೆ BSc ಆನರ್ಸ್ ಅಗ್ರಿಕಲ್ಚರ್ ಯಾರು ಮಾಡಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿರೋ 15 ಪೋಸ್ಟ್ಗಳನ್ನ ಇವರಿಗೆ ಕೊಟ್ಟಿರುವಂಥದ್ದು. ಸೊ ಹಾಗಾದ್ರೆ ಇಲ್ಲಿ ಯಾವ್ಯಾವ ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಡಿರೋರು ಎಲಿಜಿಬಲ್ ಇದ್ದಾರೆ ಅಂತ ಅಂದ್ರೆ ನೋಡಿ, 85%ಗೆ ಆಗ್ಲೇ ಹೇಳ್ದ ಹಾಗೆ BSc ಅಗ್ರಿ ಮತ್ತೆ BSc ಆನರ್ಸ್ ಅಗ್ರಿ ಅಂದ್ರೆ 4 ವರ್ಷ ಮಾಡಿರ್ತಾರಲ್ಲ ಅವರು. 85%ಗೆ ಯಾರ್ಯಾರು ಇನ್ಕ್ಲೂಡ್ ಇದ್ದಾರೆ ಅಂತ ಅಂದ್ರೆ, BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ, BTech ಆಹಾರ ತಂತ್ರಜ್ಞಾನ, BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, BSc ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ, BSc ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BSc ಕೃಷಿ ಜೈವಿಕ ತಂತ್ರಜ್ಞಾನ,
ಬಿಟೆಕ್ ಜೈವಿಕ ತಂತ್ರಜ್ಞಾನ, BSc ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಬಿಟೆಕ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್. ಇಷ್ಟು ಯಾರ್ಯಾರು ಅಂದ್ರೆ ಓದಿದಿರಾ, ಯಾರ್ಯಾರು ಪದವಿ ಮುಗಿಸ್ಕೊಂಡಿದ್ರ ಈ ಸ್ಟ್ರೀಮ್ಸ್ ಅಲ್ಲಿ, ಇವ್ರಿಷ್ಟು ಜನ ಕೂಡ ಈ ನೋಟಿಫಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಬೇರೆ ಸ್ಟ್ರೀಮ್ಸ್ ಅವ್ರು, ಫಾರ್ ಎಕ್ಸಾಂಪಲ್ ಇವಾಗ BA ಓದಿರೋರು ಇರ್ಬೋದು, BCom ಓದಿರೋರು ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾದ್ರೆ ಪೋಸ್ಟ್ಗಳು ಎಷ್ಟಿದೆಯಪ್ಪ ಅಂತ ಅಂದ್ರೆ 85% ಅವ್ರಿಗೆ ಕೃಷಿ ಅಧಿಕಾರಿಲಿ 67+2 ಅಂತ ಇದೆ. ಏನಿದು 2 ಅಂತ ಅಂದ್ರೆ ಲಾಸ್ಟ್ ನೋಟಿಫಿಕೇಶನ್ ಮಾಡಿದಾಗ ಖಾಲಿ ಇರುತ್ತಲ್ಲ, ವೇಕೆನ್ಸಿ ಇರುತ್ತಲ್ಲ ಪೋಸ್ಟ್ಗಳು, ಅದು. ಸೊ ಟೋಟಲ್ ಆಗಿ ಎಷ್ಟಾಗುತ್ತೆ? 69 ಆಗುತ್ತೆ ಇಲ್ಲಿ. ಸೊ ಹಾಗಾದ್ರೆ ಕೃಷಿ ಅಧಿಕಾರಿ ಅವ್ರಿಗೆ ಈ ಸ್ಟ್ರೀಮ್ ಅವ್ರಿಗೆ ಎಷ್ಟು ಪೋಸ್ಟ್ಗಳು ಸಿಗ್ತಿದೆ? 12 ಪೋಸ್ಟ್ಗಳು. ನಾನು ಆಗ್ಲೇ ಹೇಳ್ದಂಗೆ ಇದು RPC, ಓಕೆನಾ? ಸೊ ಅಂದ್ರೆ non-HK ನೀವೇನ್ ಬೇಕಾದ್ರೂ ಅಂದ್ಕೊಳ್ಬಹುದು, ಎಲ್ರಿಗೂ ಕೂಡ ಅಪ್ಲೈ ಆಗುವಂಥದ್ದು. ಸೊ ಹಾಗಾದ್ರೆ ಸಹಾಯಕ ಕೃಷಿ ಅಧಿಕಾರಿ ಬಂತು ಅಂದಾಗ 85% ಇರೋರಿಗೆ ನಂಬರ್ ಆಫ್ ಪೋಸ್ಟ್ ಎಷ್ಟು ಸಿಗ್ತಿದೆ ಅಂದ್ರೆ 468 ಸಿಗ್ತಿದೆ, 468. 15% ಇರೋರಿಗೆ 83 ಪೋಸ್ಟ್ಗಳು ಸಿಗ್ತಿದೆ. ಸೊ ಟೋಟಲ್ ಆಗಿ ಎಷ್ಟಾಯ್ತು ನಿಮಗೆ? 630+2 632 ಪೋಸ್ಟ್ಗಳು ನಿಮಗೆ ಸಿಕ್ತಿರುವಂತದ್ದು. ಇದು RPCದು. ಸೊ ಹಾಗಾದ್ರೆ ಕಲ್ಯಾಣ ಕರ್ನಾಟಕ ಬಂತು ಅಂದ್ರೆ ಇದ್ರಲ್ಲಿ ನಿಮಗೆ ಸೇಮ್ ಅಲ್ಲೇನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಸ್ಕಸ್ ಮಾಡಿದ್ದೆ ಅಲ್ವಾ, ಸೇಮೇ ಇರುತ್ತೆ. ಸೊ ನಿಮ್ಗೆ ವೇತನ ಶ್ರೇಣಿನೂ ಕೂಡ ಆಲ್ಮೋಸ್ಟ್ ಸೇಮೇ ಇದೆ, ಬಟ್ ನಂಬರ್ ಆಫ್ ಪೋಸ್ಟ್ ಇಲ್ಲಿ ಡಿಫರ್ ಆಗುತ್ತೆ. ಸೊ ಇದರಲ್ಲಿ 27+8 ಅಂತ ಅಂದ್ರೆ 35 ಪೋಸ್ಟ್ಗಳು, ಓಕೆನಾ? ಸೊ ಯಾವುದಕ್ಕೆ? ಕೃಷಿ ಅಧಿಕಾರಿಗೆ 85% ಇರೋರಿಗೆ. ನೆಕ್ಸ್ಟ್ ಕೃಷಿ ಅಧಿಕಾರಿಲೇ 15% ಇರೋರಿಗೆ 5 ಪೋಸ್ಟ್ಗಳು ಸಿಗ್ತಿದೆ. ಅದ್ರ ಜೊತೆಗೆ ಸಹಾಯಕ ಕೃಷಿ ಅಧಿಕಾರಿ ಬಂತು ಅಂದ್ರೆ 178+8 ಎಷ್ಟಾಗುತ್ತೆ? 186 ಆಗುತ್ತೆ, ಹೌದಲ್ವಾ? ಸಹಾಯಕ ಕೃಷಿ ಅಧಿಕಾರಿ 15% ಇರೋರಿಗೆ ಟೋಟಲ್ ಆಗಿ 32 ಪೋಸ್ಟ್ಗಳು ಸಿಗ್ತಿದೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಎಷ್ಟಾಯ್ತು? 242+16 ಆಗುತ್ತೆ, ಅರೌಂಡ್ 258 ಏನೋ ಬರುತ್ತೆ. ಸೊ ಎರಡು ನೀವು ಲೆಕ್ಕ ಹಾಕೊಂಡ್ರೆ 890 ಪೋಸ್ಟ್ಗಳು ಸಿಗುವಂಥದ್ದು. ಸೊ ಯಾರ್ಯಾರು ಕಾಯ್ಕೊಂಡು ಕೂತಿದ್ರಿ ನೋಟಿಫಿಕೇಶನ್ ಆಗ್ಲಿ ಅಂತ ಪ್ರಿಪರೇಷನ್ ಶುರು ಮಾಡಿ, ಓಕೆನಾ? ಸೊ ಇದಾಗಿದಾದ್ಮೇಲೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ತುಂಬಾ ಜನ ತಲೆ ಕೆಡಿಸ್ಕೊಳ್ತಿದ್ರು. ಮಿನಿಮಮ್ 18 ಇಯರ್ಸ್ ಆಗಿರ್ಬೇಕು, ಮ್ಯಾಕ್ಸಿಮಮ್ ಎಷ್ಟಂದ್ರೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಐ ಹೋಪ್ ಇದು ನಿಮ್ಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. 18 ಇಯರ್ಸ್ ಕನಿಷ್ಠ 18 ಇಯರ್ಸ್ ಆಗಿರ್ಬೇಕು. ಸೊ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಈ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಇಂಡಿವಿಜುವಲ್ ಕ್ಯಾಟಗರಿಗೆ ಎಷ್ಟು ಬಂದಿದ್ಯಪ್ಪ ಅಂತ ಅಂದ್ರೆ, ಜನರಲ್ ಅವ್ರಿಗೆ ಅಂತ ಅಂದ್ರೆ ಜನರಲ್ ಮೆರಿಟ್ ಅವ್ರಿಗೆ GM ಅವರು 40 ಇಯರ್ಸ್, ಪ್ರವರ್ಗ 2A 2B 3A 3B OBC ಅಂತ ಏನ್ ಹೇಳ್ತೀವಿ ಅವರಿಗೆ 43 ವರ್ಷ, SC ST ಮತ್ತೆ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ಇಯರ್ಸ್. ಸೊ ಯೂಶುವಲ್ ಆಗಿ ಏನಿರ್ತಿತ್ತು, GM ಅವ್ರಿಗೆ 35, OBC ಗೆ 38 ಮತ್ತೆ SC ST ಅವ್ರಿಗೆ 40 ಇರ್ತಿತ್ತಲ್ಲ. ಸೊ +5 ನ ಆಡ್ ಆನ್ ಮಾಡಿ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಇದನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನೆಕ್ಸ್ಟ್ ನಾವು ಯಾವಾಗ ಅಪ್ಲಿಕೇಶನ್ ಶುರು ಆಗುತ್ತೆ? ಆಕ್ಚುಲಿ ಇವತ್ತಿಂದ ಅಪ್ಲಿಕೇಶನ್ ಶುರು ಆಗಿದೆ. ನಿನ್ನೆ ನೋಟಿಫಿಕೇಶನ್ ಆಗಿರೋದು, ಇವತ್ತು ಅಪ್ಲಿಕೇಶನ್ ಶುರು ಆಗಿದೆ. ಲಾಸ್ಟ್ ಮೂಮೆಂಟ್ ವರೆಗೂ ವೆಯ್ಟ್ ಮಾಡೋದಿಲ್ಲ, ದಯವಿಟ್ಟು ಇವಾಗ್ಲೇ ಅಪ್ಲಿಕೇಶನ್ ಹಾಕಿ, ಓಕೆನಾ? ಸೊ ವೆಬ್ಸೈಟ್ ಯಾವುದು ಅಂತ ಅಂದ್ರೆ ಇಲ್ಲಿದೆ ಈ ವೆಬ್ಸೈಟು. ಬೇಕಾದ್ರೆ ನಾವು ಈ ವೆಬ್ಸೈಟ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀವಿ. ಸೊ ಆ ವೆಬ್ಸೈಟ್ಗೆ ಹೋಗಿ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕಿ, ಓಕೆನಾ? ಸೊ ನೋಡಿ 19/4/2026 ಇವತ್ತಿಂದ ಅಪ್ಲಿಕೇಶನ್ ಶುರುವಾಗಿದೆ. ಲಾಸ್ಟ್ ಡೇಟ್ ಏನು? 10/5/2026 ಮೇ 10ನೇ ತಾರೀಕು ಲಾಸ್ಟ್ ಆಗುತ್ತೆ. ನೀವು ಪೇಮೆಂಟ್ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಏನು? 12/5, 2 ದಿನ ಜಾಸ್ತಿ ಕೊಟ್ಟಿದ್ದಾರೆ, ಓಕೆನಾ? ಸೊ ಇದೆಲ್ರಿಗೂ ಕೂಡ ಅಪ್ಲೈ ಆಗುತ್ತೆ, ಒಬ್ರಿಗೆ ಅಲ್ಲ. ಅಂಡ್ ಮೇಜರ್ ಆಗಿ ಯಾವಾಗಪ್ಪ ಎಕ್ಸಾಮ್ ಇದೆ ಅಂತ ಅಂದ್ರೆ HK ಅವರಿಗೆ ಮತ್ತೆ non-HK ಅವರಿಗೆ 1 ವೀಕ್ ಮಾತ್ರ ಡಿಫ್ರೆನ್ಸ್ ಇದೆ. ಫಸ್ಟ್ non-HK ಅವ್ರಿಗೆ ಇರುವಂತದ್ದು ಇದು 7ನೇ ತಾರೀಕು, ಇದು non-HK, ಓಕೆನಾ? RPC ಅಂತ ಏನ್ ಹೇಳ್ತೀವಿ 7ನೇ ತಾರೀಕು ಇದೆ. 7ನೇ ತಾರೀಕು ಯಾವ ಮಂತು? ಜೂನ್ ಮಂತು. ಕುತ್ಕೊಂಡು ಲೆಕ್ಕ ಹಾಕಿ ಇವತ್ತಿಂದ ಎಷ್ಟು ದಿನ ಸಿಗುತ್ತೆ ಅಂತ. ಅಪ್ರಾಕ್ಸಿಮೇಟ್ 47 to 48 ಡೇಸ್ ಸಿಗುತ್ತೆ ಅಷ್ಟೇನೆ, ಓಕೆನಾ? ಸೊ ಜೂನ್ 7th ಇದೆ, ಸೇಮ್ ಡೇಟೇ ಇರುತ್ತೆ ಎರಡು ಕೂಡ, ಬಟ್ ಟೈಮಿಂಗ್ಸ್ ಬೇರೆ ಬೇರೆ ಇದೆ. 10:30 12:30 1 ಪೇಪರು, 2:30 4:30 1 ಪೇಪರು, ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಅಂತ ಇದೆ. ಇಬ್ರಿಗೂ ಕೂಡ ಒಂದೇ ಡೇಟ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. 6/6/2026, 6/6/2026 ಒಂದೇ ಡೇಟ್ ಇದೆ ಅಂಡ್ ಒಂದೇ ಟೈಮ್ ಕೂಡ ಇದೆ, ಓಕೆನಾ? ಅದಕ್ಕೆ ಮಾತ್ರ ಅಂದ್ರೆ ಕಲ್ಯಾಣ ಕರ್ನಾಟಕದವ್ರಿಗೆ ಸೆಪರೇಟ್ ಆಗಿ ಕಂಡಕ್ಟ್ ಮಾಡ್ತಿಲ್ಲ, ಇಬ್ರಿಗೂ ಕೂಡ ಒಟ್ಟಿಗೆ ಕಂಡಕ್ಟ್ ಮಾಡ್ತಿದ್ರೆ. ಬಟ್ ಇಲ್ಲಿರೋ ಡೇಟು
ಏನಾಗ್ಬೇಕಂತ ಅಂದ್ರೆ ಕಲ್ಯಾಣ ಕರ್ನಾಟಕ ನೀವು ನೋಡಿದ್ರೆ ಇದು ಮಿಸ್ ಆಗಿದೆ, ನಾವು ಕಾಪಿ ಪೇಸ್ಟ್ ಮಾಡ್ಬೇಕಾದ್ರೆ 14th ಇದೆ. ಓಕೆನಾ, June 14th ಸಂಡೇ ಬರುತ್ತೆ ನಿಮಗೆ. ಸೊ ಅವತ್ತಿನ ದಿನ ಕಲ್ಯಾಣ ಕರ್ನಾಟಕದವ್ರಿಗಿದೆ. RPC ಬಂತು ಅಂದ್ರೆ June 7ನೇ ತಾರೀಕಿದೆ. ಓಕೆನಾ, ಸೊ ಫಸ್ಟ್ ಪೇಪರ್ ಟೈಮಿಂಗ್ಸ್ ಏನಿದೆ 10:30 ಇಂದ 12:30, ಮಧ್ಯಾಹ್ನ 2:30 ಇಂದ 3:30. ಪತ್ರಿಕೆ 2 ಯಾವುದು? ಪತ್ರಿಕೆ 1 ಬಂತು ಅಂದ್ರೆ GK, ಪತ್ರಿಕೆ 2 ಬಂತು ಅಂದ್ರೆ ಸ್ಪೆಸಿಫಿಕ್ ಪೇಪರ್, ನಿಮಗೆ ಗೊತ್ತಿದೆ. ಸೊ ಸ್ಪೆಸಿಫಿಕ್ ಪೇಪರ್ ಏನಿದೆ ಅಂತ ಅದಾದ್ಮೇಲೆ ಇದು ಏನು ಬಿ ಗ್ರೇಡ್ ಇರೋದ್ರಿಂದ, ನೀವು ಬಿ ಗ್ರೇಡ್ ಆಫೀಸರ್ ಆಗೋದ್ರಿಂದ ನಿಮ್ಗೆ ಪ್ರೊಬೇಷನರಿ ಪೀರಿಯಡ್ ಅಂತಾನು ಕೂಡ ಇರುತ್ತೆ. ಸೊ ಎಷ್ಟು ವರ್ಷ ಇರುತ್ತೆ ಪ್ರೊಬೇಷನರಿ ಪೀರಿಯಡ್ ಅಂದ್ರೆ 2 years ಇರುತ್ತೆ. ಓಕೆನಾ, ಸೊ ಪ್ರೊಬೇಷನರಿ ಪೀರಿಯಡ್ ನಿಮ್ಗೆ 2 years ಆಗಿದಾದ್ಮೇಲೆ ಅಲ್ಲೇನೋ ನಿಮ್ದು ಅಂದ್ರೆ ವರ್ಕ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ನಿಮ್ಗೆ ಅದನ್ನ ನೆಕ್ಸ್ಟ್ ಅದನ್ನ ಪರ್ಮನೆಂಟ್ ಮಾಡ್ತಾರೆ ಆ ತರ. ಓಕೆನಾ, ಅದಾಗಿದಾದ್ಮೇಲೆ ಪಿಂಚಣಿ ಸೌಲಭ್ಯ ಅಪ್ಲೈ ಆಗುತ್ತೆ. ಸೊ ಆಸ್ ಪರ್ ಈ ಡೇಟ್ ಏನ್ ಕೊಟ್ಟಿದ್ದಾರೆ, ಈ ಡೇಟ್ ಅಲ್ಲಿ ಆದೇಶ ಏನ್ ಹೊರಡಿಸಿದ್ದಾರೆ ಅದ್ರ ಪ್ರಕಾರ ನಿಮ್ಮ ಪೆನ್ಷನ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಎಷ್ಟು ಇಟ್ಟಿದಾರಪ್ಪ ಫೀಸು ಅಂತ ಅಂದ್ರೆ, ಒಂದು KE ಅಂದಿದ ತಕ್ಷಣ ಫೀಸ್ ಯಾವಾಗ್ಲೂ ಕೂಡ ಜಾಸ್ತಿ ಇರುತ್ತೆ ಅಂತಾನೆ ಅನ್ಸ್ತಿರುತ್ತೆ. ಬಟ್ ಇಲ್ಲಿ ಈ ಸತಿನೂ ಕೂಡ ಲಾಸ್ಟ್ ಟೈಮು 750 ಇತ್ತು, ಈ ಸತಿನೂ ಕೂಡ 750ನೇ ಇದೆ KE ಇದು. ಸೊ GM ಅವ್ರಿಗೆ ಮತ್ತೆ OBC ಅವರಿಗೆ, GM ಮತ್ತೆ OBC, ಏನು OBC ಅಂತ ಅಂದ್ರೆ 2A 2B 3A 3B ಅವರಿಗೆ ಎಷ್ಟು ಕೊಟ್ಟಿದ್ದಾರೆ? 750 ರೂಪಾಯಿಗಳು ಕೊಟ್ಟಿದ್ದಾರೆ. ಒಂದ್ಸತಿ ನೀವು ಪೇಮೆಂಟ್ ಮಾಡಿದ್ರೆ ಅದನ್ನು ವಾಪಸ್ ಮಾಡಲ್ಲ. ಓಕೆನಾ, ಅದನ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ SC ST ಮತ್ತೆ ಕ್ಯಾಟಗರಿ 1, ಅದ್ರ ಜೊತೆಗೆ ಮಾಜಿ ಸೈನಿಕ ಮತ್ತೆ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಎಷ್ಟು ಇಟ್ಟಿದ್ದಾರೆ? 500 ರೂಪಾಯಿ ಇಟ್ಟಿದ್ದಾರೆ. ಮತ್ತೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇಟ್ಟಿದ್ದಾರೆ. ಓಕೆನಾ, ಫೀಸ್ ಸ್ಟ್ರಕ್ಚರ್ ಗೊತ್ತಾಯ್ತಾ? ನೆಕ್ಸ್ಟ್, ಸೊ ಇದು ಯಾವ ರೀತಿ ಇರುತ್ತೆ ಪೇಪರ್ ಅನ್ನೋದು OMR ಮಾದರಿ ಇರುತ್ತೆ. ಆಫ್ಲೈನ್ OMR ಅಂತ ಅಂದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ತರ ಹೋಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋದಿಲ್ಲ. ಅದು ನೀವು ಖುದ್ದಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕು, ಅಲ್ಲೇ ಕುತ್ಕೊಂಡು ಮಾರ್ಕ್ನ ಮಾಡ್ಬೇಕಾಗತ್ತೆ. OMR ಇರುತ್ತೆ, ಡಿಸ್ಕ್ರಿಪ್ಟಿವ್ ಅಲ್ಲ. ಓಕೆನಾ, ಬಹು ಆಯ್ಕೆ ಮಾದರಿ ಅಂತ ಏನ್ ಹೇಳ್ತೀವಿ ಅದು. ನೆಕ್ಸ್ಟ್, ಇದ್ರ ಜೊತೆಗೆ ಅವರು ಬೆಂಗಳೂರು ನಗರ ಮತ್ತೆ ಧಾರವಾಡದಲ್ಲಿ ಪರೀಕ್ಷೆನ ಮಾಡ್ಬೇಕು ಅಂತ ಇದ್ದಾರೆ. ಓಕೆನಾ, ಅದು ಅವ್ರಿಗೆ ಬಿಟ್ಟಿದ್ದು, ಸೊ ಅವರೇ ಮಾಡ್ಬೇಕಾಗತ್ತೆ. ಅಂಡ್ ಇನ್ನೊಂದು ಇಲ್ಲಿ ಏನ್ ಹೇಳ್ತಿದ್ರೆ ಒಟ್ಟಾರೆಯಾಗಿ ಅಂತ ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾವು ಹಾಲ್ ಟಿಕೆಟ್ ನ ಅಪ್ಲೋಡ್ ಮಾಡಿರ್ತೀವಿ. ಸೊ ನೀವೇನ್ ಮಾಡ್ಬೇಕು, ವೆಬ್ಸೈಟ್ಗೆ ಹೋಗಿ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಇದನ್ನ ಕ್ಯಾರಿ ಮಾಡಿರ್ಬೇಕು. ಏನದು? ಒಂದು ಮೂಲ ಗುರುತಿನ ಚೀಟಿ ಅಂತ ಅಂದ್ರೆ ಒರಿಜಿನಲ್ ಐಡೆಂಟಿ ಕಾರ್ಡ್, ಯಾವ್ದಾದಿರ್ಬೋದು, ಪ್ಯಾನ್ ಕಾರ್ಡ್ ಆದ್ರೂ ಆಗಿರ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸು, ಆಧಾರ್ ಕಾರ್ಡು, ಪಾಸ್ಪೋರ್ಟ್, ಇಲ್ಲ ವೋಟರ್ ID, ಅಥವಾ ಗೌರ್ಮೆಂಟ್ ಆಫೀಸರ್ ಆಗಿತ್ತು ಅಂದ್ರೆ ಸರ್ಕಾರಿ ನೌಕರರ ID. ಇದನ್ನ ನೀವು ತಪ್ಪದೆ ತಗೊಂಡು ಹೋಗ್ಲೇಬೇಕು. ಇನ್ ಕೇಸ್ ಏನಾದ್ರು ಮಿಸ್ ಮಾಡಿದ್ರೆ ನೀವು ಎಕ್ಸಾಮ್ಗೆ ಕೂರೋ ಹಾಗಿಲ್ಲ. ಓಕೆನಾ, ಸೊ ಅದಾಗಿದಾದ್ಮೇಲೆ ಮತ್ತೆ ಇನ್ನೊಂದು ಕನ್ನಡ ಭಾಷಾ ಪರೀಕ್ಷೆ ಅಂತ ಅಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ಕ್ಲಾರಿಫೈ ಮಾಡ್ತೀನಿ. ಈ ಸತಿ ಆಕ್ಚುಲಿ ಸ್ವಲ್ಪ ಅಂದ್ರೆ ಫ್ಲೆಕ್ಸಿಬಲ್ ಮಾಡಿದ್ದಾರೆ. ಮುಂಚೆ ಏನಾಗಿತ್ತು, ನೀವು ಈವನ್ ಫಸ್ಟ್ ಲ್ಯಾಂಗ್ವೇಜ್ ಓದಿದ್ರು ಕೂಡ ಎಕ್ಸಾಮ್ನ ಕ್ಲಿಯರ್ ಮಾಡ್ಲೇಬೇಕಿತ್ತು, ಆತರ ಇತ್ತು. ಬಟ್ ಇವಾಗ ಆತರ ಇಲ್ಲ. ಓಕೆನಾ, ಸೊ ಇಲ್ಲೇನ್ ಹೇಳ್ತಿದ್ರೆ ಅಂತ ಅಂದ್ರೆ, ನೀವು SSLCಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್, ಇಲ್ಲಿ ನೋಡಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ನೀವು ತಗೊಂಡಿದ್ರು ಪರವಾಗಿಲ್ಲ. ಇಲ್ಲ ಅಂದ್ರೆ ಯಾವುದೇ ಪ್ರಾಧಿಕಾರ ಅಂತ ಕೊಟ್ಟಿದ್ದಾರೆ, ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಎಕ್ಸಾಮ್ಸ್ಗಳು ಮಾಡ್ತಿದ್ರು ಗೊತ್ತಾ, ಅದ್ರಲ್ಲಿ ನೀವು ಒಂದ್ಸತಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ಪರವಾಗಿಲ್ಲ. ಸೊ ನೀವು ಎಲಿಜಿಬಲ್ ಇದ್ದೀರಾ. ಇಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಕನ್ನಡ ಭಾಷಾ ಆಯ್ಕೆನ ನೀವು ಟೆಸ್ಟ್ ಬರೀಬೇಕಾಗತ್ತೆ, ಎಕ್ಸಾಮ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ಸೊ ಇದು ನಿಮಗೆ ಯಾವ ರೀತಿ ಇರುತ್ತೆ ಅಂದ್ರೆ, ಈ ಸತಿ ಬಹು ಆಯ್ಕೆಯ ಮಾದರಿ ಪತ್ರಿಕೆ ಇದೆ. ಸೊ ಟೋಟಲ್ ಆಗಿ 150 ಮಾರ್ಕ್ಸ್ ಇದೆ. 150 ಮಾರ್ಕ್ಸ್ ಮಿನಿಮಮ್ ನೀವು ಎಷ್ಟು ಸ್ಕೋರ್ ಮಾಡಬೇಕು? 50 ಸ್ಕೋರ್ ಮಾಡಲೇಬೇಕು. ಅವಾಗ ಮಾತ್ರ ನೀವು ಎಲಿಜಿಬಲ್ ಇರ್ತೀರಾ, ಇಲ್ಲ ಅಂದ್ರೆ ಇರೋದಿಲ್ಲ. ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಜನ ಇಷ್ಟೊತ್ತಿಗೆ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡಿರ್ತೀರಾ. ಸೊ ಹಾಗಾದ್ರೆ ಎಕ್ಸಾಮ್ ಪ್ಯಾಟ್ರನ್ ಯಾವ ತರ ಇದೆ ಅಂತ ನೋಡೋದಾದ್ರೆ, ಒಂದೇನಂದ್ರೆ ಎರಡಕ್ಕೂ ಕೂಡ ಒಂದೇ ಇದೆ ಸಿಲೆಬಸ್. ಕೃಷಿ ಅಧಿಕಾರಿಗೂ ಒಂದೇ ಇದೆ, ಸಹಾಯಕ ಕೃಷಿ ಅಧಿಕಾರಿಗೂ ಒಂದೇ. ಬಟ್ ಏನಂದ್ರೆ ಸಂಬಳ ಮಾತ್ರ ಬೇರೆ ಬೇರೆ ಅಷ್ಟೇನೆ, ಹೌದಲ್ವಾ? ಸೊ ನೋಡಿ, ಪತ್ರಿಕೆ 1ರಲ್ಲಿ ಸಾಮಾನ್ಯ ಪತ್ರಿಕೆ, ಪ್ರಚಲಿತ ವಿದ್ಯಮಾನಗಳು, ಅದೇ ಕರೆಂಟ್ ಅಫೇರ್ಸು, ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸು, ಹಿಸ್ಟ್ರಿ, ಜಿಯೋಗ್ರಫಿ. ನೋಡಿ, ಹಿಸ್ಟ್ರಿ ಬಂತು ಅಂದ್ರೆ ಭಾರತದ ಇತಿಹಾಸ ಅಂದ್ರೆ ಅದರಲ್ಲಿ ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ 3 ಬರುತ್ತೆ. ಕರ್ನಾಟಕದಲ್ಲೂ 3 ಇದೆ. ಕರ್ನಾಟಕ ಇತಿಹಾಸದಲ್ಲಿ 3 ಪೀರಿಯಡ್ ಅಲ್ಲೂ ಕೂಡ ನಾವು ಓದ್ಕೊಳ್ಬೇಕಾಗತ್ತೆ. ಮತ್ತೆ ಭೂಗೋಳ ಶಾಸ್ತ್ರದಲ್ಲಿ
ಸೇಮ್ ಜಿಯೋಗ್ರಫಿ, ಫಿಸಿಕಲ್ಲು, ಇಂಡಿಯಾ, ವರ್ಲ್ಡ್, ಕರ್ನಾಟಕ ಅದನ್ನೆಲ್ಲ ಓದ್ಕೊಳ್ಬೇಕು. ಮತ್ತೆ ಸೋಷಿಯಲ್ ಸೈನ್ಸ್ ಅಂದ್ರೆ ಅದೇ. ನೆಕ್ಸ್ಟು ಮೆಂಟಲ್ ಎಬಿಲಿಟಿ, ಪಾಲಿಟಿ, ಇನ್ನೊಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, ರೂರಲ್ ಡೆವಲಪ್ಮೆಂಟ್ ಇದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕನಾಮಿ, ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್ಸ್. ಫಾರ್ ಎಕ್ಸಾಂಪಲ್ ಇವಾಗ ವಾರ್ ಆಗ್ತಿದೆ, ಇಂಡಿಯಾ US ಮತ್ತೆ ಇಂಡಿಯಾ ಇರಾನ್ ರಿಲೇಷನ್ಸ್ಗಳ ಮೇಲೆ ಕ್ವಶನ್ಸ್ ರೈಸ್ ಆಗ್ಬೋದು, ಸೊ ಗೊತ್ತಿರಬೇಕಾಗತ್ತೆ. ಪರಿಸರ ವಿಜ್ಞಾನ, EVS, ತಾರ್ಕಿಕ ಆಲೋಚನೆ, ಮತ್ತೆ ನಮ್ಮ ಡೈಲಿ ಲೈಫಲ್ಲಿ ಬರುವಂತ ಡೈಲಿ ಸೈನ್ಸ್ ಇರ್ಬೋದು, ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ಗಳು ರೈಸ್ ಆಗುತ್ತೆ. ಸೊ ಅಪ್ಪಟ ಏನು VAಗೆ ಆಲ್ಮೋಸ್ಟ್ ಅವಾಗ ಕೊಟ್ಟಿರೋ ಸಿಲೆಬಸ್ ಇವುಗಳನ್ನ ಬಿಟ್ಟು, ಯಾವುದು ಪ್ರಾದೇಶಿಕ ಆಡಳಿತ ಆ ಥರದ್ದು ಬಿಟ್ಟು ಮ್ಯಾಕ್ಸಿಮಮ್ ಅದೇ ಸಿಲೆಬಸ್ಸೇ ಇದೆ. ಸೊ ಈ ಸಿಲೆಬಸ್ ನೀವು ಓದ್ಕೊಂಡ್ರೆ ಬೇರೆ ಯಾವುದೇ ಎಕ್ಸಾಮ್ಗೂ ಕೂಡ ಕಾಂಪೀಟ್ ಮಾಡ್ಬೋದು, ಆ ಥರ ಇದೆ ಸಿಲೆಬಸ್ಸು. ಸೊ ಇದಿಷ್ಟಕ್ಕೆ ಎಷ್ಟು ಮಾರ್ಕ್ಸ್ ಇದೆ? 300 ಮಾರ್ಕ್ಸ್ ಇದೆ ಅಂತ ಅಂದರೆ, ಸೊ ಎಷ್ಟು ಕ್ವಶನ್ಸ್ ಇರುತ್ತೆ? ಒಂದು ಕ್ವಶನ್ ಪೇಪರಲ್ಲಿ 100 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 2 hours ಇರುತ್ತೆ. ಪೇಪರ್ 1ಗೂ 2 hours, ಪೇಪರ್ 2ಗೂ 2 hours ಇರುತ್ತೆ. ಇಲ್ಲಿ ಪೇಪರ್ 2ದು ನಾನು ಡಿಸ್ಕಸ್ ಮಾಡ್ತಿಲ್ಲ, ಯಾಕಂದರೆ ತುಂಬ ಲೆಂತ್ ಇದೆ. ಇವರಿಗೆ 85% ಇದೆ ಗೊತ್ತಾ, ಅವರಿಗೆ 16 ಪೇಜ್ ಇದೆ ಸಿಲೆಬಸ್ಸು. ಆ್ಯಂಡ್ 15% ಇರೋರಿಗೆ ಈ ಸತಿ ನಿಜವಾಗ್ಲೂ ಕಡಿಮೆ ಮಾಡಿದರೆ 12 pages ಇಟ್ಟಿದ್ದಾರೆ. ಲಾಸ್ಟ್ ಟೈಮ್ KPSC ನೋಟಿಫಿಕೇಶನ್ ಆದಾಗ 20 pages ಸಿಲೆಬಸ್ ಇತ್ತು. ಬೈ ಫಾರ್ಚುನೇಟ್ KE ಅವರು ಪಾಪ 15% ಅವರಿಗೆ ಸಿಲೆಬಸ್ನ ಕಡಿಮೆ ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ. ಓಕೆನಾ? ಸೊ ಇಲ್ಲಿ ಏನು ನೀವು ನೋಡ್ತೀರಾ ಸಿಲೆಬಸ್ ಏನಿದೆ ಪೇಪರ್ 1 ಎಕ್ಸಾಕ್ಟ್ ಅದೇ 15% ವರೆಗೂ ಇರೋದು. ಇದು ಯಾರಿಗೆ ಸಿಲೆಬಸ್ಸು? ಕೃಷಿ ಅಧಿಕಾರಿ ಮತ್ತೆ ಸಹಾಯಕ ಕೃಷಿ ಅಧಿಕಾರಿ 85% ಯಾರು ಕಾಂಪೀಟ್ ಮಾಡ್ತಾರೋ ಅದೇ ಅವರಿಗೆ. ಓಕೆನಾ? ಇದರಲ್ಲೂ ನೋಡಿ ಸೇಮೆ, ಇದ್ಯಾರಿಗೆ 15% ಅವರಿಗೆ. ಇದರಲ್ಲಿ ಏನು ಜಾಸ್ತಿ ಚೇಂಜ್ ಇಲ್ಲ. ಅರ್ಥ ಆಗ್ತಿದ್ಯಾ? ಪೇಪರ್ 1 ಇಬ್ರಿಗೂ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಪೇಪರ್ 1 ಒಂದೇ ಇರುತ್ತೆ. ಪೇಪರ್ 2 ಮಾತ್ರ ನಿಮಗೆ ಚೇಂಜ್ ಆಗುವಂಥದ್ದು ಸೇಮ್ ಅದೇ ಇದೆ. ನಾನು ಏನು ಹೇಳ್ದೆ ಅಲ್ವಾ, ಅದೇ ಇದೆ. ಸೊ ಒಂದೇನಂತ ಅಂದರೆ, ಈ ನೀವು ಕಾಂಪೀಟ್ ಮಾಡ್ತೀರಾ ಅಂತ ಅಂದಾಗ ಮಿನಿಮಮ್ 35% ಅಷ್ಟು ನೀವೇನು ಮಾಡಬೇಕಾಗತ್ತೆ, ತೊಗೊಳ್ಳೇಬೇಕಾಗತ್ತೆ. ಅವಾಗ ಮಾತ್ರ ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಸೊ ಇದ್ರ ಜೊತೆಗೆ ಇನ್ನೊಂದು ಏನು ಹೇಳ್ಬೇಕಂತ ಅಂದರೆ, ಇವಾಗ KE ಅವರು OMR ಅಲ್ಲಿ 5 rounds ಕೊಟ್ಟಿರ್ತಾರಲ್ವಾ, ಸೊ ಅದರಲ್ಲಿ ನೀವು 5 ಕೂಡ ಇನ್ ಕೇಸ್ ನೀವು ಯಾವುದು ಅಟೆಂಡ್ ಮಾಡಿಲ್ಲ ಅಂದರೆ 5th ಆಪ್ಷನ್ ನೀವು ರೌಂಡ್ ಆಫ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ಎಕ್ಸ್ಟ್ರಾ 5 ನಿಮಿಷ ಟೈಮ್ನ ಕೊಡ್ತಾರೆ. ಸೊ ಇನ್ ಕೇಸ್ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಅದು ನೆಗೆಟಿವ್ ಅಂತ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಆ್ಯಂಡ್ ಇನ್ನೊಂದು, ಫಾರ್ ಎಕ್ಸಾಂಪಲ್ ಇವಾಗ ಕೃಷಿ ಅಧಿಕಾರಿ 85% ಮತ್ತು ಸಹಾಯಕ ಕೃಷಿ ಅಧಿಕಾರಿ 85%. ಈ ಏನೇನು 85-15 ಅಂತ ಏನಿದೆ ಅಲ್ವಾ, ನೀವು ಇವಾಗ 85% ಇರೋರು ಕೃಷಿ ಅಧಿಕಾರಿಗೂ ಹಾಕಿರ್ತಾರೆ, ಸಹಾಯಕ ಕೃಷಿ ಅಧಿಕಾರಿಗೂ ಹಾಕಿರ್ತಾರೆ. ಸೊ ಅವರಿಗೆ ಇಂಡಿವಿಜುವಲ್ ಆಗಿ ಲಿಸ್ಟ್ಗಳನ್ನ ಬಿಡ್ತಾರೆ. ಇವಾಗ ಕೃಷಿ ಅಧಿಕಾರಿ ಬಂತು ಅಂದಾಗ ಏನಿದೆ ಕಟ್ ಆಫ್ ಏನಿದೆ ಅದಕ್ಕೆ ಸಪ್ರೇಟು, ಮತ್ತು ಸಹಾಯಕ ಕೃಷಿ ಅಧಿಕಾರಿಗೆ ಸಪ್ರೇಟು. ಸೇಮ್ ಅದು ಕೂಡ 15% ಇರೋರ್ಗೂ ಕೂಡ ಅಪ್ಲೈ ಆಗುತ್ತೆ. 15% ಯಾರು ಕಾಂಪೀಟ್ ಮಾಡ್ತಿದ್ದೀರಾ, ಸೊ ನಿಮಗೆ ಸಪ್ರೇಟ್ ಕಟ್ ಆಫ್ ಫಾರ್ ಕೃಷಿ ಅಧಿಕಾರಿ ಆ್ಯಂಡ್ ಸಪ್ರೇಟ್ ಕಟ್ ಆಫ್ ಫಾರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್, ಅದನ್ನು ಹೇಳೋದಕ್ಕೆ ಹೊರಟಿದ್ದಾರೆ ಇದರಲ್ಲಿ. ಇದಾಗಿದ್ದಾದಮೇಲೆ ಋಣಾತ್ಮಕ ಮೌಲ್ಯಮಾಪನ ಎಷ್ಟಿದೆ ಅಂತ ಅಂದರೆ 0.75 ಇದೆ. ಸೊ ಒಂದು ಕ್ವಶನ್ ರೈಟ್ ಆದರೆ ನಿಮಗೆ 3 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಇನ್ ಕೇಸ್ ಏನಾದ್ರು ನೀವು ಒಂದು ರಾಂಗ್ ಆನ್ಸರ್ ಮಾಡಿದ್ರಿ ಅಂತ ಅಂದರೆ 0.75 ಮಾರ್ಕ್ಸು ಕಟ್ ಆಗುತ್ತೆ. ರೈಟ್ ಕ್ವಶನಿಗೆ 3 ಮಾರ್ಕ್ಸು, ರಾಂಗ್ ಕ್ವಶನಿಗೆ 0.75 ಮಾರ್ಕ್ಸು ಕಟ್ ಆಗುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇದೆ. ಓಕೆನಾ? ಸೊ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿ. ಸೊ ಅದನ್ನೇ ಹೇಳ್ತಿರೋದು. ಸೆಕೆಂಡ್ ಪಾಯಿಂಟಲ್ಲಿ ನೋಡಿ, OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು, 5ನೇ ಆಯ್ಕೆನ ನೀವು ಶೇಡ್ ಮಾಡಬೇಕು. ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನ ನಿಮಗೆ ಕೊಡ್ತಾರೆ. ಇನ್ ಕೇಸ್ ಏನಾದ್ರು ನೀವು ಮಾರ್ಕ್ ಮಾಡಿಲ್ಲ ಅಂದರೆ ಅದನ್ನು ಕೂಡ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಬಿ ಕೇರ್ಫುಲ್, ಮೈಂಡು ಕರೆಕ್ಟಾಗಿ ಇಟ್ಕೊಂಡಿರಿ ಅಟೆಂಡ್ ಮಾಡಬೇಕಾದ್ರೆ. ಸೊ ಇದಿಷ್ಟು ಎಕ್ಸಾಮ್ ಆಯಿತು. ಸೊ ಇವಾಗ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಕೂತಿದ್ದೀರಾ. ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ ಅಂದರೆ, ಆಧಾರ್ ಕಾರ್ಡ್ ಬೇಕು. ನೆಕ್ಸ್ಟು ನಿಮ್ಮ ವಿದ್ಯಾರ್ಹತೆ ಕಂಪ್ಲೀಟಾಗಿ, ಇವಾಗ ಡಿಗ್ರಿ ಏನು ಹೇಳ್ದೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸು ಮತ್ತು ನಿಮ್ಮದು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟು ಎಲ್ಲನೂ ಕೂಡ ಬೇಕಾಗತ್ತೆ. ಜನ್ಮ ದಿನಾಂಕ ಯಾವುದ್ಯಾವುದು SSLC ಇರ್ಬೋದು ಅಥವಾ ಅದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳಿರ್ಬೋದು. ನೆಕ್ಸ್ಟು ಸೈನಿಕ ಸೇವೆಯಿಂದ ನಿಮಗೆ ಸಪ್ರೇಟಾಗಿ ಇರುತ್ತಲ್ವ, ಅದಕ್ಕೆ ರಿಲೇಟೆಡ್ ಸರ್ಟಿಫಿಕೇಟ್ ಇರಬೇಕು. ಮತ್ತು ಪರಿಶಿಷ್ಟ ಜಾತಿ ನಿಮ್ಮದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ಗಳು. ನೆಕ್ಸ್ಟು ಗ್ರಾಮೀಣ ಮೀಸಲಾತಿ, ಅದಾದಮೇಲೆ ಕನ್ನಡ ಮಾಧ್ಯಮದು, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ತೃತೀಯ ಲಿಂಗ ಯಾರಾದ್ರು ಅಪ್ಲೈ ಮಾಡ್ತಿದ್ರ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟು, ಮತ್ತು ಕಲ್ಯಾಣ ಕರ್ನಾಟಕದವ್ರದ್ದು, ಮತ್ತು
ಸೇವೆಯಲ್ಲಿರುವ ಅಭ್ಯರ್ಥಿಗಳು ಯಾರಾದರೂ ಆಯ್ಕೆ ಅಂದ್ರೆ ಅಟೆಂಡ್ ಮಾಡ್ತಿದ್ದೀರಾ ಅಂತಂದ್ರೆ ಅವ್ರಿಗೆ ಅಂತ ಸಪ್ರೇಟ್ ಆಗಿರುವಂಥದ್ದು. ಇನ್ನೊಂದು ವಿಶೇಷ ಸೂಚನೆ ಏನು ಹೇಳಬೇಕು ಇಲ್ಲಿ ನಾನು ಅಂತ ಅಂದ್ರೆ, ಒಂದು ನೀವು ಅಪ್ಲಿಕೇಶನ್ ಏನು ಹಾಕ್ತಿದ್ದೀರಾ ಗೊತ್ತಾ, ಅದೆಲ್ಲಾನು ಕೂಡ ಕರೆಕ್ಟಾಗಿ ಒಂದ್ಸತಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ದಯವಿಟ್ಟು ಅಪ್ಲಿಕೇಶನ್ನ ಹಾಕಿ. ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಫೀಸ್ ಪೇ ಮಾಡ್ತೀರಾ. ಫೀಸ್ ಪೇ ಮಾಡಿದಾದ್ಮೇಲೆ ನಿಮ್ಮದು ಒಂದು ಅಪ್ಲಿಕೇಶನ್ ID ಜನರೇಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ನಿಮ್ಮ ಫೋಟೋ, ಅದ್ರ ಪಕ್ಕ ಅಪ್ಲಿಕೇಶನ್ ನಿಮ್ಮ ಹೆಸರು ಮತ್ತು ID ಇರುತ್ತೆ. ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲಿವರೆಗೂ ಇಟ್ಕೊಳ್ಬೇಕಂದ್ರೆ ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟ್ ಬಿಡ್ತಾರೆ ಗೊತ್ತಾ, ಅಲ್ಲಿವರೆಗೂ ದಯವಿಟ್ಟು ಅದನ್ನ ಹಾಗೆ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಾಗ ಅದು ಕೇಳ್ತಾರೆ. ಅದು ಮತ್ತೆ ನಿಮ್ದು OMR ಕಾಪಿ ಇರುತ್ತಲ್ವಾ, ಕಾರ್ಬನ್ ಕಾಪಿ ಇರುತ್ತಲ್ಲ, ದಯವಿಟ್ಟು ಅದನ್ನ ಕ್ಯಾರಿ ಮಾಡ್ಕೊಂಡೇ ಇರಿ. ಮತ್ತೆ ಅದ್ರ ಜೊತೆಗೆ ನಿಮ್ದು ಹಾಲ್ ಟಿಕೆಟ್. ಸೊ ಈ 3 ದಯವಿಟ್ಟು ಇಟ್ಕೊಂಡಿರಿ. ಯಾಕಂದ್ರೆ ಯಾವ ಮೂಮೆಂಟ್ ಅಲ್ಲಿ ರಿಸಲ್ಟ್ ಬರುತ್ತೆ ಮತ್ತೆ ಅದನ್ನ ಕೇಳ್ತಾರೆ. 1:5 ನೀವು 1:3 ಬಿಡ್ಲಿ ಅಥವಾ 1:1 ಬಿಡ್ಲಿ, ನಿಮ್ದು ವೆರಿಫೈ ಮಾಡೇ ಮಾಡ್ತಾರೆ. ಮತ್ತೆ ಅವ್ರು ಇನ್ನೊಂದು ಏನ್ ಹೇಳ್ತಿದ್ರ ಅಂತ ಅಂದ್ರೆ, ಕಾಯ್ದಿಟ್ಟುಕೊಳ್ಳತಕ್ಕದ್ದು ನಂತರ ಯಾವುದೇ ಹಂತದಲ್ಲಿ ಪ್ರಾಧಿಕಾರಕ್ಕೆ ಮನವಿಯನ್ನು ಸಲ್ಲಿಸಿದಲ್ಲಿ ಅರ್ಜಿ ಪ್ರತಿಯನ್ನು ನೀಡಲಾಗುವುದಿಲ್ಲ. ಸೊ ನಿಮ್ಮ ಅಪ್ಲಿಕೇಶನ್ ಅವರು ಕೊಡಲ್ವಂತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಅಪ್ಲಿಕೇಶನ್ ದಯವಿಟ್ಟು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ನಿಮ್ದು ಕಾರ್ಬನ್ ಕಾಪಿ, ನೀವು ಹೋಗಿ ಎಕ್ಸಾಮ್ ಅಟೆಂಡ್ ಬಂದಾದ್ಮೇಲೆ ಕಾರ್ಬನ್ ಕಾಪಿ, ಅದ್ರ ಜೊತೆಗೆ ಹಾಲ್ ಟಿಕೆಟ್, ಇವು 3 ಕೂಡ ದಯವಿಟ್ಟು ಕಂಪ್ಲೀಟ್ ಈ ನೋಟಿಫಿಕೇಶನ್ ಇಂಟೈರ್ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ನಿಮ್ಮ ಹತ್ರನೇ ಇರಲಿ. ಓಕೆನಾ? ಸೊ ಇನ್ ಕೇಸ್ ಏನಾದ್ರು ನಿಮಗೆ ಕನ್ಫ್ಯೂಷನ್ಸ್ ಇತ್ತು ಅಂತ ಅಂದ್ರೆ ದಯವಿಟ್ಟು ಇಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ. ಟೈಮಿಂಗ್ಸು 10 AM to 6 PM, 10 ಗಂಟೆಯಿಂದ 6 ಗಂಟೆವರೆಗೂ ನೀವು ಆ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಂತೆ. ಸೊ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿರುವಂತಹ ಕೃಷಿ ಅಧಿಕಾರಿ ಹಾಗೆ ಸಹಾಯಕ ಕೃಷಿ ಅಧಿಕಾರಿಗೆ ಸಂಬಂಧಪಟ್ಟಿರುವ ಇನ್ಫಾರ್ಮೇಶನ್ ಆಗಿರುತ್ತೆ, ನೋಟಿಫಿಕೇಶನ್ ಇನ್ಫಾರ್ಮೇಶನ್. ಸೊ ಇದಕ್ಕೆ ರಿಲೇಟೆಡ್ ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾನು ನಿಮಗೆ ಈ ವಿಡಿಯೋ ಕೆಳಗಡೆ ನಿಮಗೆ ಈ ನೋಟಿಫಿಕೇಶನ್ ಏನಿದೆ ಕಲ್ಯಾಣ ಕರ್ನಾಟಕ ಮತ್ತು RPCದು ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಸೆಪ್ರೇಟ್ ಸಿಲೆಬಸ್ ಏನಿದೆ ಅದೆಲ್ಲ ನಾನು ನಿಮಗೆ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ದಯವಿಟ್ಟು ಅದನ್ನು ಬೇಕು ಅಂತ ಅಂದರೆ ಅದನ್ನು ಡೌನ್ಲೋಡ್ನ ಮಾಡ್ಕೊಳ್ಳಿ. ಓಕೆನಾ? ಸೊ ಮತ್ತೆ ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್.